ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇದು ಬುಕ್ಕಿಂಗ್ ಪೇಜ್ ಆಯಿತಾ. ಸೊ ನೀವೇನು ನೋಡ್ತಾ ಇದ್ದೀರೋದು ಕನ್ಸಲ್ಟೇಷನ್ ಬುಕ್ಕಿಂಗ್ ಪೇಜು. ಸೊ ಯಾರ್ಯಾರು ಕ್ಲಾಸಸ್ ಕಲ್ತಿದ್ದೀರಾ ಅಥವಾ ಇದನ್ನು ಪ್ರೊಫೆಷ್ನಲ್ ಆಗಿ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಾಡಬೇಕಂತ ಇದ್ದೀರಾ, ಅವರಿಗೆ ಈ ರೀತಿಯ ಒಂದು ಪೇಜ್ ಅವಶ್ಯಕತೆ ಇರುತ್ತೆ. ಸೊ ಈ ಥರ ಸುಮಾರು ಆ್ಯಪ್ಗಳಲ್ಲಿ, ಸುಮಾರು ವೆಬ್ಸೈಟ್ಗಳಲ್ಲಿ ಈ ರೀತಿಯ ಒಂದು ಅಪಾಯಿಂಟ್ಮೆಂಟ್ ಪೇಜ್ನ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಒಂದು ಆಪ್ಷನ್ನ ಕೊಡ್ತಾರೆ ಆಯಿತಾ. ಅದರಲ್ಲಿ ಸುಮಾರದಕ್ಕೆ ಪೇ ಮಾಡಬೇಕು. ಕೆಲವೆಲ್ಲ ಏನಾಗುತ್ತೆ ಅಂತಂದರೆ ಸಿಂಗಲ್ ಮೀಟಿಂಗ್ ಇಡೋವಂಥ ಒಂದು ಆಪ್ಷನ್ ಇರುತ್ತೆ. ಅಂದರೆ ಇಲ್ಲಿ ನಾನು ಒಂದು 7-8 ಆಪ್ಷನ್ ಕೊಟ್ಟಿದ್ದೀನಿ. ಸ್ಟೂಡೆಂಟ್ಸಿಗೆ ಸಪ್ರೇಟು, ಫ್ರೀ ಕನ್ಸಲ್ಟೇಷನ್ ಸಪ್ರೇಟು, ಮೊಬೈಲ್ ಡಿಸೈನ್ಗೆ, ನೇಮ್ ಡಿಸೈನ್ಗೆ, ಸೊ ಪ್ರಿಯಾರಿಟಿ ಮೀಟಿಂಗ್ ಈ ಥರ ಕೆಲವು ಕೊಟ್ಟಿದ್ದೀನಿ, ರೇಟ್ಗಳೇನೋ ಹಾಕಿದ್ದೀನಿ. ಈ ರೀತಿ ಮಲ್ಟಿಪಲ್ ಪೇಜಸ್ನ ಮಾಡಬೇಕಂತಂದರೆ, ಜಾಸ್ತಿ ಪೇಜಸ್ಗಳು ಮಾಡಬೇಕಂತಂದರೆ ನಿಮಗೆ ಆಪ್ಷನ್ ಇರಲ್ಲ ಆಯಿತಾ. ಸೊ ನೀವೇನು ಮಾಡ್ತೀರಾ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀರಾ. ಅದು ಯಾವ ರೀತಿ ಇರುತ್ತೆ ಅಂದರೆ ಮಂತ್ಲಿ ಫೀಸ್ ಇರುತ್ತೆ ಅಥವಾ ಆ್ಯನ್ಯುಯಲ್ ಫೀಸ್. ಸೊ ಮಂತ್ಲಿ ಫೀಸ್ ಇಷ್ಟಂತ ಫಿಕ್ಸ್ ಮಾಡಿ ಒಟ್ಟಿಗೆ ವರ್ಷಕ್ಕೆ ಎಷ್ಟು ಆ ರೀತಿ ಚಾರ್ಜ್ ಮಾಡ್ತಾರೆ. ಸೆಕೆಂಡ್ ಬಂದು ನಿಮಗೆ ಆಪ್ಷನ್ ಅವಶ್ಯಕತೆ ಇರೋದು ಏನಂತಂದರೆ ಆ ಒಂದು ಕಾಲಿಂಗ್ ಆಪ್ಷನ್ ಬೇಕು. ಸೊ ವೀಡಿಯೋ ಕಾಲ್ ಅಥವಾ ಆಡಿಯೋ ಕಾಲ್ ಮಾಡಲಿಕ್ಕೆ ಆ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಕಾಲ್ ಹೋಗೋದಕ್ಕೆ, ಎಸ್ಪೆಷಲಿ ವೀಡಿಯೋ ಕಾಲ್ಗೆ. ಸೊ ಝೂಮ್ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನ ಯೂಸ್ ಮಾಡಿದ್ರೆ ಫ್ರೀ ಆಪ್ಷನ್ ಇದೆ. ಬಟ್ ಕೆಲವು ಸಲ ಏನಾಗುತ್ತೆ ಅಂತಂದರೆ ರೆಕಾರ್ಡಿಂಗ್ ಆಗಲಿ ಮತ್ತೊಂದರಲ್ಲಿ ಶೇರ್ ಮಾಡಬೇಕು, ಕ್ಲೌಡ್ದ ಅವಶ್ಯಕತೆ ಇರುತ್ತೆ. ಜನ ಜಾಸ್ತಿ ಆದರೂ ಫ್ಯೂಚರಲ್ಲಿ ನೀವು ಕ್ಲಾಸಸ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಆ ಟೈಮಲ್ಲಿ ನಿಮ್ಗೆ ಏನು ಬೇಕಾಗುತ್ತೆ, ಝೂಮ್ದು ಪೇಡ್ ವರ್ಷನ್ ಬೇಕಾಗುತ್ತೆ ಆಯಿತಾ. ಸೊ ಎಲ್ಲದಕ್ಕೂ 30 ಮಿನಿಟ್ಸ್ ಕೊಟ್ಟಿದ್ದೀರಾ. ಇಫ್ ಇನ್ ಕೇಸ್ 1 ಅವರ್ ಏನಾದ್ರು ಇತ್ತು ಅಂತಂದರೆ ಕನ್ಸಲ್ಟೇಷನ್, ಫ್ರೀ ಝೂಮಲ್ಲಿ ಆಪ್ಷನ್ ಇರಲ್ಲ. ಈವನ್ ಗೂಗಲ್ ಮೀಟಲ್ಲಿ ನೀವು ಯೂಸ್ ಮಾಡಬಹುದು. ಅದು ಬಿಟ್ಟು ಬೇರೆ ಆಪ್ಷನ್ ಬಂದು ಇವ್ರದ್ದೇ ಒಂದು ಇನ್ಬಿಲ್ಟ್ ಆಯಿತಾ, ಇವ್ರದ್ದೇ ಓನಾಗಿ ಒಂದು ಸಾಫ್ಟ್ವೇರ್ ಇದೆ. ಸೊ ವೀಡಿಯೋ ಕಾಲ್ ಮತ್ತು ಗ್ರೂಪ್ ಚಾಟ್ಗೋಸ್ಕರ ಅದು ಕೂಡ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಮೇಯ್ನ್ ಬಂದು ಲ್ಯಾಂಡಿಂಗ್ ಪೇಜ್. ಸೊ ನೀವು ಝೂಮ್ ಕನೆಕ್ಟ್ ಮಾಡ್ಕೋಬೋದು, ಗೂಗಲ್ ಮೀಟಿಂದ ಮಾಡ್ಬೋದು, ಅಥವಾ ಇವ್ರದ್ದೇ ಒಂದು ಇನ್ಬಿಲ್ಟ್ ಇದೆ, ಇದರಿಂದ ಮಾಡ್ಬೋದು. ಸೊ ಇದೊಂದು ಪೇಜನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಮತ್ತು ಇದನ್ನು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂತಂದರೆ, ಏನೋ ಒಂದು ಪೇಜಸ್ಸಲ್ಲಿ ಏನು ಬುಕ್ಕಿಂಗ್ ಆಗುತ್ತೆ, ಬುಕ್ಕಿಂಗಲ್ಲಿ ಒಂದು ಅಮೌಂಟ್ನ ಇವರೇ ಮಾಮೂಲಿ ಒಂದು ಸರ್ವಿಸ್ ಚಾರ್ಜ್ ರೀತಿ ಡಿಡಕ್ಟ್ ಆಗಿ ಮಿಕ್ಕಿದ ಅಮೌಂಟ್ ಆಟೋಮೆಟಿಕ್ಕಾಗಿ ನಿಮಗೆ ಅಕೌಂಟಿಗೆ ಬಂದು ಬರುತ್ತೆ ಆಯಿತಾ. ಸೊ ಇದನ್ನು ಪೇಮೆಂಟ್ ಗೇಟ್ವೇ ಅಂತ ಹೇಳ್ತೀವಿ. ಇದನ್ನು ನೀವು ಮಾಡಬೇಕಂದ್ರೆ GST ನಂಬರ್ ಕಂಪಲ್ಸರಿ ಇರುತ್ತೆ, ಸ್ವಲ್ಪ ತಲೆ ಬಿಸಿ ಇರುತ್ತೆ. ಮತ್ತು ಈ ರೀತಿ ಒಂದು ಪ್ರಾಪರ್ ಆಗಿರೋವಂಥ ಒಂದು ಪೇಜ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಈ ರೀತಿ ಆಪ್ಷನ್ಗಳನ್ನ ರೆಡಿ ಮಾಡಲಿಕ್ಕೆ ಹಿಂಸೆ ಆಗುತ್ತೆ. ಏನಕ್ಕೆ ಅಂದರೆ ಅಪಾಯಿಂಟ್ಮೆಂಟ್ ಪೇಜಸ್ಸಲ್ಲಿ ಎಸ್ಪೆಷಲಿ ಇಂಡಿಯಾದಲ್ಲಿ ಅಷ್ಟು ಕಾಣಿಸಲ್ಲ, ಕ್ಯಾಲೆಂಡ್ಲಿ ಒಂದಿದೆ. ಸೊ ಪೇಪ್ಯಾಲ್ ಅಕೌಂಟ್ ಆ ಥರ ಬೇರೆ ಬೇರೆ ಅಕೌಂಟ್ಗಳನ್ನ ಕೇಳುತ್ತೆ. ಇದೇನಾಗುತ್ತೆ ಅಂದರೆ ಡೈರೆಕ್ಟ್ UPIಗೆ ಕನೆಕ್ಟ್ ಆಗುತ್ತೆ ಆಯಿತಾ. ಸೊ ಹಾಗಾಗಿ ಇದು ಈಸಿ ಇತ್ತು, ಅರ್ನಿಂಗ್ ವೈಸ್ ಈಸಿ ಇದೆ. ನೆಕ್ಸ್ಟು ಫೀಚರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ನಿಮಗೆ ಪೇಜ್ ಕ್ರಿಯೇಟ್ ಮಾಡಬೇಕಂದ್ರೆ ಏನು ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ನೇದು ಬಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿದಂಗೆ ಒಂದು ಲಾಗಿನ್ ಪೇಜ್ ಕ್ರಿಯೇಟ್ ಆಗುತ್ತೆ ಆಯಿತಾ. ಲಾಗಿನ್ ಪೇಜಿಗೆ ಬರ್ತೀರಾ, ಅಲ್ಲಿ ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿ, OTP ಬಗ್ಗೆ ಬರುತ್ತೆ, OTP ಎಂಟರ್ ಮಾಡಿ. ಅದಾಗ್ತಿದ್ದಂಗೆ ಒಳಗಡೆ ಜಾಯ್ನ್ ಆಗ್ತಿದ್ದಂಗೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಾನೀಗ ನಿಮಗೆ ತೋರಿಸ್ತೀನಿ. ಒಂದೇ ಒಂದು ಸೆಕೆಂಡ್. ಸೊ ನೋಡಿ, ಈ ಥರ ಒಂದು ಪೇಜ್ ಬರುತ್ತೆ. ನೀವು ಹೆಸರು ಕೊಟ್ಟಿರ್ತೀರಾ, ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಲಾಗಿನ್ ಆಗ್ತಿದ್ದಂಗೆ ಈ ರೀತಿಯ ಒಂದು ಪೇಜ್ ಬರುತ್ತೆ. ಇಲ್ಲಿ ಏನು ಕಾಣಿಸ್ತದೆ, ನಿಮ್ಮ ಹೆಸರು ಕಾಣಿಸ್ತಾ ಇದೆ, ಒಂದಷ್ಟು ಇದೇ ರೀತಿ ಪೇಜ್ ಬರುತ್ತೆ. ಇಲ್ಲಿ ನೀವು ಕೆಳಗೆ ಬಂದರೆ ಸರ್, ಲೆಫ್ಟ್ ಕಡೆ ನಿಮ್ಮ ಹೆಸರು ಇದೆಲ್ಲ ಬ್ಲ್ಯಾಕ್ ಕಲರ್ ಬಾರ್, ಇಲ್ಲಿ ಬಂದರೆ ಬುಕ್ಕಿಂಗ್ ಅಂತ ಇದೆ ನೋಡಿ, ಸರಿನಾ. ಇಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಗೈಡ್ಸ್ ಅಂತ ಅಂದ್ಬಿಟ್ಟು ಕೆಳಗಿನೇ ಕೊಟ್ಟಿದ್ದಾರೆ, ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಏನು ಎತ್ತ, ಪ್ರತಿಯೊಂದನ್ನು ವೀಡಿಯೋದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಒಂದನ್ನು ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಉದಾಹರಣೆಗೆ ನೋಡಿ, ಸೆಷನ್ಸ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಈಗ ಇದು ನಿಮ್ಮದು ಏನೂ ಇರಲ್ಲ ಇಲ್ಲಿ. ಸೊ ಇದೆಲ್ಲ ಆ್ಯಡ್ ಮಾಡಿರೋದಾಯ್ತಾ. ಸೊ ಒಂದು ಟೀಮ್ ಮೆಂಬರ್ಸಿಂದ ಆ್ಯಡ್ ಆಗಿರೋದು ಇದು, ಏನೇನು ಸರ್ವಿಸಸ್ ಕೊಡ್ತೀವಿ ಅದು ಅಪ್ಡೇಟ್ ಆಗಲಿ ಅಂತ. ಸೊ ಇದರ ಮಲ್ಟಿಪಲ್ ಪೇಜ್ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ನಾನು ಸಿಂಗಲ್ಲಾಗಿ ಒಂದೇ ಕನ್ಸಲ್ಟೇಷನ್ ಲಿಂಕ್ ಕಳಿಸ್ಬೋದು ಆಯಿತಾ, ಎಲ್ಲ ಒಟ್ಟಿಗೆ ಕಳಿಸ್ಬೋದು. ಸೊ ಆ ಪೇಜಲ್ಲಿ ಏನು ಮಾಡಿದ್ರಿ, ಎಲ್ಲ ಒಟ್ಟಿಗೆ ನೋಡ್ತಾ ಇದ್ರಿ. ನಾನು ಯೂಶ್ವಲಿ ಸಿಂಗಲ್ ಕಳಿಸ್ತೀನಿ, ಎರಡೇ ಯೂಸ್ ಮಾಡೋದು. ಮಿಕ್ಕಿದ್ದೆಲ್ಲ ತುಂಬ ರೇರ್ ಕೇಸಸ್ಸಲ್ಲಿ ಪೇಮೆಂಟ್ ಎಷ್ಟು ಅಮೌಂಟ್ ಪೇ ಮಾಡ್ತೀವಿ, ಫ್ರೀ ಆಗಬೇಡ, ಯಾರು ಆ ಥರ ಹೇಳ್ತಾರಲ್ಲ, ಆ ಟೈಮಲ್ಲಿ ಮಾತ್ರ ರೇರ್ ಕೇಸಸ್ಸಲ್ಲಿ ಇದನ್ನು ಕಳಿಸಿರ್ತೀನಿ, ಸರಿನಾ. ಕನ್ವರ್ಸೇಷನ್ ಮಿಸ್ ಈ ಥರ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ಬಂದು ನೀವು ಏನು ಮಾಡ್ತೀರಾ, ನ್ಯೂ ಸೆಷನ್ ಅಂತ ಇದೆ. ಇಲ್ಲಿ ಫಸ್ಟು ಆಲ್ ಸೆಷನ್ ಕೆಳಗಡೆ ಇಲ್ಲಿ ನ್ಯೂ ಸೆಷನ್ ಅಂತ ಇದೆ. ಇಲ್ಲಿ ಬಂದು ಟಚ್ ಮಾಡ್ತೀರಾ. ಟಚ್ ಮಾಡಿ ನೀವು ಫಸ್ಟು ಏನು ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀರ. ಉದಾಹರಣೆಗೆ ಪರ್ಸ್ನಲ್ ಕನ್ಸಲ್ಟೇಷನ್ನ ಇದನ್ನು ಸೆಲೆಕ್ಟ್ ಮಾಡ್ತೀರ.
ನೆಕ್ಸ್ಟ್ ಬಂದು ಇಲ್ಲೇನು ಇಲ್ಲ, ಇದು ಡಿಸೈನ್ ಚೇಂಜ್ ಆಗೋದು ಅಷ್ಟೇ. ಆ ಹೆಡ್ಡಿಂಗ್ ಪಕ್ಕ ಡಿಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಬಂದು ಎಷ್ಟು ನಿಮಿಷ ನೀವು ಟೈಮ್ನ ಫಿಕ್ಸ್ ಮಾಡ್ಕೋಬಹುದು ಅಥವಾ ಅವ್ರಿಗೇ ಟೈಮ್ ಕೊಡ್ಬೋದು, ಅವ್ರು ಎಷ್ಟು ದಿನ ಎಷ್ಟೊತ್ತರೆಗೂ ಟೈಮ್ ತೊಗೋಬೋದು ಅಂತ. ಸೊ ಮ್ಯಾಕ್ಸಿಮಮ್ 1 ಅವರ್ವರೆಗೂ ಟೈಮ್ ಕೊಟ್ಟಿದೆ, ಆಯಿತಾ. ನಾನು ನೆಕ್ಸ್ಟಿಂದ ನನ್ನ ಎಲ್ಲ ಅಪ್ಕಮಿಂಗ್ ಇದು ಮೀಟಿಂಗ್ಸ್ ಎಲ್ಲ ಸೊ ಇದ್ರ ಮೇಲೆ ಇರುತ್ತೆ. ಸೊ ಅವರು ಟೈಮಿಂಗ್ ಸೆಲೆಕ್ಟ್ ಮಾಡೋಕ್ಕೆ ಅಂತ ಆಪ್ಷನ್ ಬಿಡ್ತೀನಿ. ಏಕೆಂದರೆ ತುಂಬ ಡೌಟ್ಗಳು ಕೇಳ್ತೀರಾ, ಟೈಮ್ ಫಿಕ್ಸ್ ಮಾಡಿ ಅರ್ಧ ಮಾತಾಡೋದು ಬೇಡ ಅಂತ. ಇದನ್ನು ಅನ್ಟಿಕ್ ಮಾಡ್ತು ಅಂದರೆ ನೋಡಿ ಮೇಲ್ಗಡೆ ನೀವು, ಇಲ್ಲ ನಾನು ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ಸರ್, ಪ್ರಾಪರ್ ಆಗಿರಲಿ ಆ ಥರ ಏನಾರಿತ್ತು ಅಂದರೆ ಟೈಮಿಂಗ್ಸ್ನ ಈ ಥರ ಸೆಟ್ ಮಾಡ್ಕೊಳ್ಳಿ 30 ನಿಮಿಷ. ಅದಾದಮೇಲೆ ಏನು ಮಾಡ್ತೀರಾ, ಏನಕ್ಕೆ ಇದು ಅಂತಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಒಂದು ಬರೀತೀರ. ಸರಿನಾ, ಏನಾದರೂ ಬರೀಬೋದು. ಪರ್ಸನಲ್ ಕನ್ಸಲ್ಟೇಷನ್ ಏನಾಗ್ಬೋದು, ಮೊಬೈಲ್ ಆಗಿರ್ಬೋದು, ನೇಮ್ ಸಜೆಷನ್ಸ್, ಸೊ ಆ ಥರ ನಿಮ್ಗೆ ಏನು ಬೇಕು ಅದನ್ನು ಇಲ್ಲಿ ಟೈಪ್ ಮಾಡ್ತೀರ. ಮೊಬೈಲ, ನೇಮ, ವಿಸಿಟಿಂಗ್ ಕಾರ್ಡ್ ಡಿಸೈನ, ಲೋಗೋ ಡಿಸೈನ, ಸೈಂಟಿಫಿಕ್ ಲೋಗೋ ಡಿಸೈನ್ ಆಗಿರಬಹುದು, ಅಥವಾ ಟ್ಯಾರೋ ರೀಡಿಂಗ್ಸ್ ಆಗಿರಬಹುದು. ಸೊ ಈ ಥರ ನೀವೇನು ಮಾಡ್ತೀರೋ ಅದನ್ನು ನೀವು ಕೊಟ್ಕೋತೀರ. ಹೀಲಿಂಗ್ ಸೆಷನ್ಸ್, ಹೀಲಿಂಗ್ ಥೆರಪಿ, ಕನ್ಸಲ್ಟೇಷನ್ಸ್ ಅಥವಾ ವಿಸಿಟ್ಗಳಾಗಿರ್ಬೋದು. ವಾಸ್ತು ಕನ್ಸಲ್ಟೆಂಟ್ಸ್ ಆಗಿತ್ತು, ವಾಸ್ತು ಕಲ್ತಿದ್ರೆ ನನ್ನ ಹತ್ರ ಅಂದರೆ ನೀವು ವಿಸಿಟಿಂಗ್ ಏನಾರು ಹೋಗ್ಬೇಕಂದ್ರೆ ಆ ಟೈಮಲ್ಲಿ ಟೈಮ್ ಸ್ಲಾಟ್ ಫಿಕ್ಸ್ ಮಾಡಿ ಅದಕ್ಕೆಲ್ಲ ಜಾಸ್ತಿ ಟೈಮ್ ಕೊಡಿ. ಈ ಥರ ಎಲ್ಲ ಮಾಡ್ಕೋಬೋದಾಯ್ತಾ. ಸೊ ಕಾಲ್ ಮಾಡ್ತೀರಾ, ಹೋಗ್ತೀರಾ, ಬರ್ತೀರಾ. ಕೆಳಗಡೆ ಬರ್ತಿದ್ದಂಗೆ ನೋಡಿ ಲೊಕೇಶನ್ ಅಂತಿದೆ. ಲೊಕೇಶನ್ ಬಂದು ಈ ಒಂದು ಮೀಟಿಂಗ್ ಎಲ್ಲಿರುತ್ತೆ ಅಂತ. ಸೊ ಅದನ್ನು ನೀವು ಬಂದು ನಾನು ಹೇಳೋದ್ನಲ್ಲ, ಇನ್ಬಿಲ್ಟ್ ಇದೆ ಕಾಸ್ಮೋ ಕನೆಕ್ಟ್ ಅಂತ, ಇದನ್ನು ಕೂಡ ಉಪಯೋಗಿಸಬಹುದು. ಅದರ ಜೊತೆಯಲ್ಲಿ ಕೆಳಗಡೆ ಒಂದಷ್ಟು ಆಪ್ಷನ್ ಇದೆ. ಲಿಂಕ್ ಮೀಟಿಂಗಲ್ಲಿ ಬಂದು ನೀವು ಗೂಗಲ್ ಮೀಟ್ದನ್ನು ಅಡ್ರೆಸ್ ಇಲ್ಲಿ ಹಾಕ್ಬೋದು. ಓಕೆನಾ, ನಾನು ಆಲ್ರೆಡಿ ಝೂಮ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲ ಝೂಮ್ ನಿಮ್ಮ ಹತ್ರ ಇತ್ತು ಅಂದರೆ ಝೂಮ್ ಆಪ್ಷನ್ ಕೊಡುತ್ತೆ. ಇಲ್ಲಾಂದರೆ ಅವರ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಈಸಿ ಇದೆಯಾ, ಆರಾಮಿದೆಯಾ, ತಲೆ ಕೆಡಿಸ್ಕೋಬೇಡಿ. ಇದಾದಮೇಲೆ ಏನು ಮಾಡ್ತೀರಾ, ನೀವು ಕೆಳಗಡೆ ಬರ್ತೀರಾ, ಅಮೌಂಟ್ ಫಿಕ್ಸ್ ಮಾಡ್ತೀರಾ. ಒಂದು ಕಸ್ಟಮರ್ ಮೇಲೆ ಬಿಡ್ಬೋದು. ಒಂದು ಕಸ್ಟಮರ್ ಮೇಲೆ ಬಿಟ್ಟರೆ ಏನಾಗುತ್ತೆ ಅಂದರೆ ಮಿನಿಮಮ್ ಸೆಟ್ ಮಾಡಬೇಕಾಯ್ತು. ಮಿನಿಮಮ್ ಇಷ್ಟು, ಮ್ಯಾಕ್ಸಿಮಮ್ ಅವ್ರು ಎಷ್ಟಾರು ಕೊಡ್ಬೋದು ಅಂತಂದ್ಬಿಟ್ಟು ಸಜೆಸ್ಟೆಡ್ ಇದು ಇಷ್ಟು ಇರಬೇಕು, ಇಷ್ಟು ಕೊಡ್ಬೋದು ಅಂತ. ಮ್ಯಾಕ್ಸಿಮಮ್ ಎಷ್ಟಾರು ಕೊಡಬಹುದು ಅವರು, ಇಷ್ಟ ಇರೋವಂಥವ್ರು. ಫ್ರೀ ಮಾಡಬಹುದು. ಸೊ ಫ್ರೀ ಕನ್ಸಲ್ಟೇಷನ್ ಏನು ಮಾಡಿದ್ದೆ ಆ ಥರ 15 ಮಿನಿಟ್ಸು, ಅದು ಬಿಟ್ಟು ಫಿಕ್ಸ್ಡ್ ಪ್ರೈಸ್ ಇರ್ಬೋದು. ಸೊ ನಾನು ಇವಾಗ ಏನು ಮಾಡ್ತೀನಿ, ಫ್ರೀ ಕೊಟ್ಟಿರ್ತೀನಿ ಸದ್ಯಕ್ಕೆ. ಅದಾದಮೇಲೆ ಏನು ಮಾಡೋದು, ಇಲ್ಲಿ ಬಂದು ನೀವು ಲಾಸ್ಟಲ್ಲಿ ಪಬ್ಲಿಷ್ ಅಂತ ಕೆಳಗಡೆ ಇದೆಲ್ಲ ಅದನ್ನು. ಸೊ ರೀಶೆಡ್ಯೂಲ್ ಪಾಲಿಸಿ ಬಗ್ಗೆ ಆಮೇಲೆ ಹೇಳ್ತೀನಿ, ಏನೋ ಡೌಟ್ ಇರೋ ನನಗೆ ಕೇಳಿ. ಇಲ್ಲಿ ಬಂದು ಪಬ್ಲಿಷ್ ಮಾಡ್ತೀರ. ಈ ಥರ ಮಾಡ್ತು ಅಂತಂದರೆ ಈಗ ನಾವು ಮಾಡಿದ್ವಲ್ಲ ಪರ್ಸನಲ್ ಕನ್ಸಲ್ಟೇಷನ್ ಅಂತ ನೋಡಿ ಈ ಥರ ಬಂತು. ಇದು ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ಯಾರಿಗಾರು ನೀವು ಈ ಲಿಂಕ್ನ ಶೇರ್ ಮಾಡ್ತು ಅಂತಂದರೆ ಅವ್ರಿಗೆ ಈ ರೀತಿ ಕಾಣಿಸುತ್ತೆ. ಈಸಿನಾ, ಆರಾಮಾಗಿ ಮಾಡ್ಬೋದಾ. ಸೊ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿದ್ದೀನಿ, ಲಿಂಕ್ ಶೇರ್ ಮಾಡಿದ್ದೀನಿ. ಲಿಂಕಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗಿ, ಲಾಗಿನ್ ಇಲ್ಲಾಂದರೆ ಸೈನಪ್ ಆಗೋದಕ್ಕೆ ಗೂಗಲ್ ಅಕೌಂಟ್ ಯೂಸ್ ಮಾಡಬೇಡಿ. ಫೋನ್ ನಂಬರ್ ಕೇಳುತ್ತಿದ್ದು. ಸೊ ಫೋನ್ ನಂಬರ್ ಕೊಡಿ, ಒಂದು OTP ಕೊಡಿ, ಲಾಗಿನ್ ಆಗಿ. ಲಾಗಿನ್ ಆಗ್ತಿದ್ದಂಗೆ ಬುಕಿಂಗ್ ಪೇಜಿಗೆ ಬನ್ನಿ. ಬುಕಿಂಗ್ ಪೇಜಿಗೆ ಈ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಸಿಂಗಲ್ ಆಗಿ ಕೂಡ ಕಳಿಸ್ಬೋದು. ನೀವು ಮೊಬೈಲ್ ನಂಬರ್ಗೆ ಸಪ್ರೇಟಾಗಿ, ನೇಮ್ ಡಿಸೈನ್ಗೆ ಸಪ್ರೇಟಾಗಿ, ಬರೀ ಮೊಬೈಲ್ ಅನಾಲಿಸಿಸ್ಗೆ ಸಪ್ರೇಟಾಗಿ, ವಾಸ್ತು ಅನಾಲಿಸಿಸ್ಗೆ ಸಪ್ರೇಟಾಗಿ, ನೇಮ್ ಕರೆಕ್ಷನ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಲೋಶೋ ರೀಡಿಂಗ್ಸ್ ಆಗಿರ್ಬೋದು, ಕ್ರಿಸ್ಟಲ್ ಸಜೆಷನ್ ಮತ್ತು ಕ್ರಿಸ್ಟಲ್ ಥೆರಪಿ ಆಗಿರಬಹುದು, ಆಸ್ಟ್ರಾಲಜಿಕಲ್ಲಿ ಇದಿರ್ಬೋದು, ಮ್ಯಾಚ್ ಮೇಕಿಂಗ್, ಬಿಸ್ನೆಸ್ ಇದ್ರದ್ದು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮತ್ತು ವರ್ಕ್ಗಳು, ರೆಮಿಡೀಸು. ಸೊ ಈ ಥರ ಯಾವುದನ್ನು ಬೇಕಾದ್ರೂ ರೆಡಿ ಮಾಡಿಕೊಂಡು ಆ ಒಂದು ಕನ್ಸಲ್ಟೇಷನ್ ಸೆಷನ್ನ ಪುಷ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ ಏನಾಗುತ್ತೆ ಏನು ಅಂತ. ಅದೇ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬಹುದು. ಸೊ ಹಾಗಾಗಿ ಇದನ್ನು ಲ್ಯಾಂಡಿಂಗ್ ಪೇಜ್ ಅಂತ ಹೇಳ್ತೀವಿ. ಸೊ ಸಿಂಗಲ್ ಪೇಜಲ್ಲಿ ಈ ಥರ ಬಂದು ಜನ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಸರಿನಾ, ಈ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇದಾಗ್ತಿದ್ದಂಗೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಇದೇ ಕಾರ್ನರಲ್ಲಿ. ಸೊ ನಾನು ಇಲ್ಲಿ ಬಂದು ಚೆಕ್ ಮಾಡಿದೆ ಏನಾಯ್ತಾ, ಪರ್ಸನಲ್ ಕನ್ಸಲ್ಟೇಷನಲ್ಲಿ ಇಲ್ಲಿ ಬಂದು ನೋಡಿ ಎಡಿಟ್ ಆಪ್ಷನ್ ಇದೆ. ಫಸ್ಟು ನಿಮಗೆ ಈ 2 ಆಪ್ಷನ್ ಬಂದಿರಲ್ಲ ಸ್ಟಾರ್ಟಿಂಗಲ್ಲಿ. ಈಗ ರೂಲ್ಸ್ನ ಸೆಟ್ ಮಾಡಬಹುದು. ಅಂದರೆ ಟೈಮಿಂಗ್ಸ್ ಎಷ್ಟಿರಬೇಕು ಮುಂದೆ ಮತ್ತು ಎಂದು, ಕನ್ಫರ್ಮೇಷನ್ಸು ಬೇಕಾ, ಕನ್ಫರ್ಮೇಷನ್ ಇದಾಗಬೇಕಾ ಅಂತ, ನೋಟಿಸ್ ಪೀರಿಯಡ್ ಅವ್ರಿಗೆ ಯಾವ ಥರ ಇನ್ಫಾರ್ಮ್ ಮಾಡಬೇಕು ಏನು ಇರ್ತಾ ಅಂತ ಅಂದ್ಬಿಟ್ಟು, ಟೈಮ್ ಸ್ಲಾಟು, ಬುಕಿಂಗ್ ಪೀರಿಯಡ್ ಬಂದು ನೆಕ್ಸ್ಟ್ ಪುನಃ ಯಾವಾಗ ಅವರು ಬುಕ್ ಮಾಡ್ಕೋಬಹುದು ಅಂತ. ಉದಾಹರಣೆಗೆ ಇವತ್ತು ನೀವು ಇದು ಮಾಡಿದ್ದೀರಾ, ನಾಳೆ ಪುನಃ ಅವ್ರು ಬುಕ್ ಮಾಡ್ಬೋದು ಅಂದರೆ ಇದನ್ನು 1 ಡೇ ಅಂತ ಕೊಡ್ತೀರಾ. ರೆಗ್ಯುಲರಾಗಿ ಬೇಕು, ಡೈಲಿ ಬುಕ್ ಮಾಡೋರು ಪರವಾಗಿಲ್ಲ ಅಂದರೆ 3 ಅವರ್ಸ್ ಅಂತ ಕೊಡ್ತೀರಾ. ಸೊ ಒಂದು ಇದಾದಮೇಲೆ ಬುಕ್ಕಿಂಗ್ ಆದಮೇಲೆ ನೆಕ್ಸ್ಟು 3 ಅವರ್ಸ್ ಕಾಯಬೇಕು. ಇದಕ್ಕೆ ಕೆಲವು ಸಲ ಅವಶ್ಯಕತೆ ಇರುತ್ತೆ, ಹಿಂಸೆ ಆಗಿಬಿಡುತ್ತೆ. ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಇದು ಮಿನಿಮಮ್ ನೋಟಿಸ್ ಪೀರಿಯಡ್ ಇಂಪಾರ್ಟೆಂಟ್. ಇದು ನೀವು ಇದನ್ನು ಏನೂ ಕೊಟ್ಟಿಲ್ಲ ಅಂದರೆ ಇಮಿಡಿಯೇಟಾಗಿ ಈಗ ಈ ಮೂಮೆಂಟಲ್ಲಿ ಅವರು ಜಾಯ್ನ್ ಆಗಬಹುದು. ಬಟ್ ನೀವು ಇಲ್ಲಿ ಟೈಮ್ ಕೊಟ್ಟರೆ, ಉದಾಹರಣೆಗೆ 1 ಅವರ್ ಅಂತ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ
ಈ ಮೂಮೆಂಟಲ್ಲಿ ಅವರು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವರಿಗೆ ಈ ಟೈಮ್ ತೋರಿಸಲ್ಲ, 1 ಅವರ್ ಬಿಟ್ಟು ತೋರಿಸುತ್ತೆ. ಸೊ ನಿಮಗೆ ಆ ಟೈಮಲ್ಲಿ ಇವರ ಡೀಟೇಲ್ಸ್ ಇರುತ್ತೆ. ಸೊ ಅದನ್ನು ನೀವು ಸ್ಟಡಿ ಮಾಡಿಬಿಟ್ಟು ಕನ್ಸಲ್ಟೇಷನ್ಸ್ ಕೊಡ್ಬೋದು. ಓಕೆನಾ? ಸೊ ಕಲ್ತಿದ್ದೀರಾ, ಪ್ರೊಫೆಷ್ನಲ್ ಆಗೇ ಮಾಡಿ, ಅಕೌಂಟಬಲ್ ಆಗಿರುತ್ತೆ. ಯಾರು ಪೇ ಮಾಡಿರ್ತೀರೋ ಅವ್ರಿಗೊಂದು ಪ್ರೂಫ್ ಇರುತ್ತೆ. ಅದಾದಮೇಲೆ ಒಂದು ಕ್ಲೀನಾಗಿ ಫಾರ್ಮೇಟ್ ಇರುತ್ತೆ. ಒಂದು ಟೈಮಲ್ಲಿ ಕೂತ್ಕೊಂಡು ಮಾತಾಡ್ತೀರಾ, ಕಾಮಾಗಿ ಇಬ್ಬರು ಫ್ರೀಯಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಬಫರ್ ಟೈಮ್ ಬಂದೇನಿಲ್ಲ, ಮೀಟಿಂಗಲ್ಲಿ ನೀವೇನಾದ್ರು ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಎಕ್ಸ್ಟ್ರಾ ಟೈಮ್ ಕೊಡ್ತೀರಾ ಅಂತ. 11 ಗಂಟೆ ಅಂದರೆ 11 ಗಂಟೆಗೇ ಕನೆಕ್ಟ್ ಮಾಡ್ತೀರಾ, 5 ನಿಮಿಷ ಮುಂಚೆ ಅಥವಾ 5 ನಿಮಿಷ ಆದಮೇಲೆ ಮಾಡ್ತೀರಾ. ಸೊ ಈ ರೀತಿ ಬರುತ್ತೆ, ಟೈಮ್ ಕೊಡ್ಬೋದು. ಆಯಿತಾ? ಕನ್ಫರ್ಮೇಷನ್ ಮೆಸೇಜ್ ಒಂದು ಹೋಗಲಿಕ್ಕೆ ಅಷ್ಟೇ. ಸೊ ಇದನ್ನು ಮಾಡ್ತೀರಾ, ಇಲ್ಲಿ ಸೇವ್ ಮಾಡ್ತೀರಾ. ಸೇವ್ ಮಾಡಿದ್ರೆ ಸೆಟ್ಟಿಂಗ್ಸಲ್ಲಿ ಏನಂತ ಆಪ್ಷನ್ ಇಲ್ಲ. ಥ್ಯಾಂಕ್ ಯು ನೋಟ್ ಒಂದು ಕೊಡ್ಬೋದು, ಮತ್ತು ಇಲ್ಲೊಂದು ಆಪ್ಷನ್ ಇದೆ ಆ್ಯಡ್ ಕ್ವಶನ್ ಅಂತ ಅಂದ್ಬಿಟ್ಟು. ಇಲ್ಲಿ ಎಕ್ಸ್ಟ್ರಾ ಡೀಟೇಲ್ಸ್ ಏನಾದ್ರು ಬೇಕಿದ್ರೆ, ನೇಮು, ಇಮೇಲು, ಮೊಬೈಲ್ ನಂಬರ್ ತೊಗೊಳೋದು, ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಿತ್ತು ಅದರಲ್ಲಿ ನೀವು ಇಲ್ಲಿ ಕ್ವಶನ್ ರೀತಿಯಲ್ಲಿ ಕೇಳ್ಬೋದು. ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ಬೋದು. ಓಕೆನಾ? ಈಸಿ ಇದೆಯಾ? ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಫ್ರೀ ಲೆಕ್ಕನೇ ಇದು. ಸೊ ಯಾವಾಗ ಯೂಸ್ ಆಗುತ್ತೆ ಆವಾಗ ಮಾತ್ರ ಪೇ ಮಾಡ್ತೀರಾ, ಕೈಯಿಂದ ಏನು ಅಮೌಂಟ್ ಹೋಗಲ್ಲ. ಈ ಒಂದು ವೆಬ್ಸೈಟ್ ಏನಿದೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಆಗಿದ್ದೀನಿ, ಅದನ್ನು ಉಪಯೋಗಿಸ್ಕೊಂಡು ನೀವು ಒಂದು ಲ್ಯಾಂಡಿಂಗ್ ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಇದೇ ರೀತಿ ಫಾರ್ಮಲ್ ಆಗಿಯೇ ಮೇಂಟೈನ್ ಮಾಡಿ. ಸೊ ನಿಮಗೆ ಪದೇ ಅಮೌಂಟ್ ಕೇಳೋ ತಲೆ ಬಿಸಿ ಇರೋಲ್ಲ. ಮತ್ತು ಫೋನ್ ರಿಸೀವ್ ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ಟು ಪುನಃ ಇನ್ನೊಂದು ಸಲ ಮಾತಾಡಿ ಅಥವಾ ಫೋನಿಗೆ ಸಿಕ್ಕಿಲ್ಲ ಆ ಥರ ಏನೂ ಆಗೋದು ಬೇಡ. ವಾಟ್ಸಪ್ ಮಾರ್ಕೆಟಿಂಗ್ ಟೂಲ್ ಬಂದು ಬಾಟ್ ಮಾಸ್ಟರ್ ಅಂತ ಬರ್ತದೆ, ಬೇಕಾಗುತ್ತೆ. ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಕೇಳಿ, ಅದು ವಾಟ್ಸಪ್ಪಲ್ಲಿ ಯಾವ ರೀತಿ ಬೇಕು ಅಂತ. ಇದು ಬಂದು ಏನಂತಂದರೆ ಆಟೋಮೇಷನ್. ಸೊ ಅದು ನಿಮಗೆ ರಿಪ್ಲೈ ಬಂದರೆ ಅದೇ ರೆಸ್ಪಾಂಡ್ ಮಾಡುತ್ತಲ್ಲ ಅನ್ನೋದು ಆ ಥರ. ಬಟ್ ಇದೇನಿದೆ ಇದನ್ನು ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ, ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಸಿಂಗಲ್ ಪೇಜ್ಗಳು ಕ್ರಿಯೇಟ್ ಮಾಡಬೇಡಿ, ಮಲ್ಟಿಪಲ್ ಪೇಜ್ ಕ್ರಿಯೇಟ್ ಮಾಡಿ. ಸೊ 2 in 1 ಥರ ಆಗುತ್ತೆ. ನೀವೇನೇನು ಮಾಡ್ತೀರೋ ಅದು ಕೂಡ ಲಿಸ್ಟ್ ಸಿಗುತ್ತೆ ಅವ್ರಿಗೆ, ಮತ್ತು ಒಂದು ಆಪ್ಷನ್ ಸಿಗುತ್ತೆ ಅವ್ರಿಗೆ. ಮತ್ತು ಯಾವಾಗಲೂ ಅಷ್ಟೇ ಫ್ರೀ ಅನ್ನೋದೇನಿದೆ, ಫ್ರೀ ಕನ್ಸಲ್ಟೇಷನ್ ಆಫರ್ ಮಾಡಿ. ಎಲ್ಲದಕ್ಕೂ ದಕ್ಷಿಣ ಏನ್ಬೇಡಿ, ಫ್ರೀ ಅನ್ನೋದು ಯಾವಾಗಲೂ ಆಫರ್ ಮಾಡಿ. ಮಾತಾಡಲಿ ಅವರು ಒಂದು 10 ನಿಮಿಷ, ನಿಮಗೆ ಖುಷಿ ಆದರೆ ಆಮೇಲೆ ಪೇಯ್ಡ್ ಕನ್ಸಲ್ಟೇಷನ್ಸ್ಗಳು ತೊಗೊಳ್ಳಿ. ಸರಿನಾ? ಇಷ್ಟು ಹೇಳ್ತಾ ಎಂಡ್ ಮಾಡ್ತೀನಿ. ಸೊ ನಿಮ್ಮ ಸ್ಟೈಲಲ್ಲಿ ನೀವು ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಸೊ ವ್ಯವಹಾರ ಯಾವ ರೀತಿ ಮಾಡಬೇಕೇನೋ ಅದನ್ನು ನಾನು ಹೇಳಲ್ಲ, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇದು ಮಾಡ್ಕೊಳ್ಳಿ. ಬಟ್ ಏನಂದರೆ ಆದಷ್ಟು ಆ ಒಂದು ಸಿಸ್ಟಮ್ಗಳಿಗೆ ಈ ಥರ ಇಂಪ್ಲಿಮೆಂಟ್ ಇದಾಗಿ ಅಡಾಪ್ಟ್ ಆಗಿ, ಆಯಿತಾ? ತುಂಬ ಬೇಗ ಅಡಾಪ್ಟ್ ಆದಷ್ಟು ನಿಮಗೆ ಒಳ್ಳೆಯದು. ಇಷ್ಟು ಹೇಳ್ತಾ ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಥ್ರೂ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಲಿಂಕ್ ಅಲ್ಲೇ ಸಿಗುತ್ತೆ ಕೆಳಗಡೆ, ಆಯಿತಾ? ಕೆಳಗಡೆ ಚೆಕ್ ಮಾಡಿ. ಥ್ಯಾಂಕ್ ಯು.